ಸೊ ಲಿಯೋ ಸಿಂಹ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಸೊ ಯಾರೋ ನಿಮ್ಗೆ ಅಡ್ವೈಸ್ ಕೊಡಕ್ಕೆ ಬರ್ತಾರೆ, ಬಟ್ ನೀವು ತಗೊಳ್ಳೋದಿಲ್ಲ ಅಂತ ಅನ್ಸುತ್ತೆ. ನೋಡ್ಕೊಂಡು ನಿಮ್ಗೆ ಸರಿ ಅನ್ಸಿದ್ರೆ ಅಡ್ವೈಸ್ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಬಟ್ಟೆ ಔಟ್ಫಿಟ್ ಬಗ್ಗೆ ಯಾರನ್ನು ಮಾಹಿತಿ ಕೇಳ್ತೀರಾ ಅನ್ನುವಂಥದ್ದು ಇದೆ. ಸೊ ನಂಗೆ ಇದಾಗುತ್ತಾ ಆಗಲ್ವಾ, ಈ ತರ ಹಾಕೊಳ್ಳ ಬೇಡವಾ ಅಂತ ಯಾರನ್ನೋ ಕೇಳುವಂತ ಸಾಧ್ಯತೆ ಇದೆ. ಸೊ ಕೆಲವರಿಗೆ ಸಾಕಷ್ಟು ತೊಂದರೆ ಮಾಡಾಯ್ತು, ಇನ್ನ ಎಷ್ಟು ತೊಂದರೆ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಹೊರಗಡೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮನೆಯ ವಾತಾವರಣದಲ್ಲಿ ಇದ್ದಂಥ ಒಂದು ದುಷ್ಟಶಕ್ತಿ ಬೇರೆಯವರ ಮನೆಗೆ ಹೋಗಿ ತೊಂದರೆನ ಕೊಡ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಸುದ್ದಿ ಆಗತ್ತೆ, ಅಥವಾ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಹರಿದಾಡಿ ಒಂದಷ್ಟು ತೊಂದರೆ ಆಗತ್ತೆ. ಒಂದು ಎಚ್ಚರಿಕೆ, ನೀವು ಮಾಡಿರುವಂಥ ದುಷ್ಟ ಕಾರ್ಯ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಒಂದು ದುಷ್ಟಶಕ್ತಿ ಬೇರೆಯವರಿಗೆ ತೊಂದರೆ ಕೊಡ್ತಿದೆ, ಅದು ಮಾರಣಾಂತಿಕವಾಗಿ ತೊಂದರೆ ಕೊಡ್ತಿದೆ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅದು ಪ್ರಪಂಚಕ್ಕೆ ವಿನಾಶಕಾರಿ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಕೆಲವರಿಗೆ ಹೆಚ್ಚು ಸಸ್ಯ ಆಹಾರನ, ಹಣ್ಣು ಹಂಪಲನ್ನ ಸೇವಿಸಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯ ಗಾರ್ಡನ್ ಅಲ್ಲಿ ಹೆಚ್ಚು ಹಣ್ಣು ತರಕಾರಿಗಳನ್ನ ಬೆಳಿತೀರಾ ಅನ್ನುವಂಥದ್ದು ಇದೆ. ಒಂದು ಫುಲ್ ಟೈಮ್ ಜಾಬ್ ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ಟೈಮ್ ಇಲ್ಲ ಅನ್ನೋರು ಒಂದು ಸಣ್ಣ ಸಮಯನ ಮಾಡಿಕೊಂಡು ನಿಮ್ಮ ಮನೆಯ ಅಂಗಳದಲ್ಲಿ ಕೆಲವು ಹಣ್ಣು ತರಕಾರಿಗಳನ್ನ ಅಥವಾ ಗಾರ್ಡನಿಂಗ್ ಮಾಡಿ ಅನ್ನುವಂಥದ್ದು ಇದೆ. ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ಯೂರಿಫಿಕೇಶನ್ ಬೇಕು, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸೀಕ್ರೆಟ್ ನಿಮ್ಮ ಬಗ್ಗೆ ಎಲ್ರಿಗೂ ಗೊತ್ತಾಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪವರ್ ಇಂದ ಎಲ್ಲ ರಿಸಲ್ಟು ನಿಮ್ಮ ಪರವಾಗಿ ಬರಂಗೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಾತಂತ್ರ್ಯನ ದುರುಪಯೋಗ ಯಾರು ಪಡಿಸ್ಕೊಳ್ತಿದ್ದಾರೆ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹಿಂದೆ ಮಾಡಿದ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡ್ತಾ ಇರಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಆಟಿಟ್ಯೂಡನ್ನ ಸರಿಯಾಗಿ ಇಟ್ಕೊಂಡು ನಿಮ್ಮ ಇಂಟ್ಯೂಷನ್ನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿ, ಆವಾಗ ನೀವು ಅನ್ಕೊಂಡಿರೋದು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ರೂಲ್ಸ್ ಮೇಕರ್, ರೂಲ್ಸ್ ಬ್ರೇಕರ್ ಜೊತೆ ಒಂದಷ್ಟು ಪಾಠಗಳನ್ನ ಕಲಿತೀರಾ ಅನ್ನುವಂಥದ್ದು ಕೂಡ ಇದೆ. ಭಯ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇರ್ತೀರಾ. ಸೊ ಒಂದು ಬಾಸಿ ಎನರ್ಜಿಲಿ ಬೇಗ ಕ್ವಿಕ್ ಆಗಿ 1 ಸೆಕೆಂಡಲ್ಲಿ ನಿಮ್ಮ ಈಗೋ ಕ್ಲಾಶನ್ನ ಬದಲಾಯಿಸ್ಕೊಂಡ್ಬಿಡ್ತೀರಾ ಅನ್ನುವಂಥದ್ದು. ಸೊ ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಇದೆ. ಬರುವಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಹಗಲ್ಗನಸು ನನಸಾಗುತ್ತೆ ಅನ್ನುವಂಥದ್ದು ಇದೆ. ಎಲ್ರಿಗೂ ಹಗಲ್ಗನಸು ನನಸಾಗಲ್ಲ ಅಂದ್ರೆ ನಿಮ್ಗೆ ಹಗಲ್ಗನಸು ನನಸಾಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ತಂದೆ ಸ್ಥಾನದಿಂದ ಅಥವಾ ನಿಮ್ಮ ಬಾಸ್ ಕಡೆಯಿಂದ ನಿಮ್ಗೆ ಧನ ಸಹಾಯ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಏನೊಂದು ಮನೆಯ ವಿಚಾರಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿ ಕಾಯ್ತಾ ಇದ್ರಿ, ಅದು ಯಾವಾಗ ಈಡೇರುತ್ತೆ ಅಂತ ಅದು ಇನ್ನೊಂದ್ ಸ್ವಲ್ಪ ದಿವಸದಲ್ಲೇ ಈಡೇರುತ್ತೆ ಅನ್ನುವಂಥದ್ದು ಇದೆ. ಇನ್ನೊಂದ್ ಸ್ವಲ್ಪ ಕಾಯ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವರಿಗೆ ಒಂದು ರೆಸ್ಪೆಕ್ಟ್ಫುಲ್ ಪರ್ಸನ್ ನಿಮ್ ಲೈಫಿಗೆ ಎಂಟರ್ ಆಗುವಂತ ಸಾಧ್ಯತೆ ಇದೆ. ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ನಿಮ್ಗೆ ನಿಮ್ಮ ಎಕ್ಸ್ ಮತ್ತೆ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ವಾಚ್ ಮಾಡ್ತಿದ್ದಾರೆ ಆನ್ಲೈನಲ್ಲಿ. ನಿಮ್ಮನ್ನ ಹೇಗೆ ಇಲ್ಲ ಅನ್ಸೋದು, ಅಥವಾ ನಿಮ್ ಜೊತೆ ಹೇಗೆ ಮಿಂಗಲ್ ಆಗುವಂಥದ್ದು, ಮತ್ತೆ ಹೇಗೆ ನಿಮ್ ಜೊತೆ ಮುಂದಿನ ಜೀವನ ಕಳೆಯೋ ಅಂಥದ್ದು. ಸೊ ಎಲ್ಲಾ ರೀತಿಯ ಎನರ್ಜಿ ಇದೆ. 3 ಜನ ನೋಡ್ತಿದ್ದಾರೆ: ಶತ್ರುಗಳು, ಹಿತಚಿಂತಕರು ಮತ್ತೆ ಫ್ರೆಂಡ್ ಝೋನ್ ಅಲ್ಲಿ ಇರುವಂಥವ್ರು. ಸೊ ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ನಿಮ್ಮನ್ನ ನೀವು ಕಂಟ್ರೋಲ್ ಅಲ್ಲಿ, ಪ್ರೊಟೆಕ್ಷನ್ ಅಲ್ಲಿ ಫೋಕಸ್ ಆಗಿ ಇರಿ ಅನ್ನುವಂಥದ್ದು ಇದೆ.
ನೀವು ಡಿಸಿಪ್ಲಿನಲ್ಲಿ ಇದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಜಗತ್ತೆಲ್ಲ ಡಿಸಿಪ್ಲಿನಲ್ಲಿ ಇರ್ತಾರೆ ಅನ್ನುವಂಥ ಭ್ರಮೆ ಬೇಡ ಅನ್ನುವಂಥದ್ದು ಇದೆ. ಹೊಸ ಐಡಿಯಾ ಮಾಡ್ಕೊಳ್ತೀರಾ, ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಏನೋ ಒಂದು ದಾಹಕ್ಕೋಸ್ಕರ ಏನನ್ನೋ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರಿಗೆ ಒಂದಷ್ಟು ಹನಿ ಟ್ರಾಪಿಂಗ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಇನ್ಫಾರ್ಮೇಶನ್ ಮೆಸೇಜಸ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಹೊಸ ಹೊಸ ಕಾಂಟ್ರಾಕ್ಟ್ಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. 7-4-20 ನಿಮಗೆ ಸ್ಪೆಷಲ್ ನಂಬರ್ಸ್ ಅಂತ ಹೇಳಬಹುದು. ಜೊತೆಗೆ ಫ್ಯಾಮಿಲಿ ವಿಚಾರಕ್ಕೆ, ಮನೆ ವಿಚಾರಕ್ಕೆ ಏನು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದೀರಾ ಅದು ಯಶಸ್ವಿಯಾಗಿದೆ. ನೀವು ಯಾರಿಗೆ ಮಾಡಿಸಿದ್ದೀರೋ ಅವ್ರು ಪೂರ್ತಿ ಹುಷಾರ್ ತಪ್ಪಿ ಮಲಗಿದ್ದಾರೆ. ಸಾಕಷ್ಟು ತೊಂದರೆಗಳು ಆಗಿದೆ ಅವರಿಗೆ ಈಗ ಅರ್ಥ ಆಗಿರೋದೊಂದೇ, ನೀವು ಅವರ ಪಾಸ್ಟ್ ಲೈಫ್ ಶತ್ರು ಅಂತ. ಸೊ ಹಾಗಾಗಿ ಅವರು ನಿಮ್ಮನ್ನ ಕ್ಷಮಿಸಿದ್ದಾರೆ. ಸೊ ಅವರ ಕ್ಷಮೆಯಲ್ಲಿ ನೀವು ಬದುಕ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಸಾರಿ ಟು ಸೇ, ಯಾರೋ ಇಲ್ಲಿ ಕೆಲವ್ರದ್ದು ಎನರ್ಜಿ ಇದೆ, ಬಟ್ ಎಲ್ಲರೂ ಹಾಗಿದ್ದೀರಾ ಅಂತ ಅಲ್ಲ. ಸೊ ನಿಮ್ಗೆ ಬೇರೆಯವ್ರು ಯಾರಾದ್ರೂ ಮಾಡಿಸಿದ್ರೆ ಸೊ ಅದು ಕೂಡ ಅವರಿಗೆ ಅರ್ಥ ಆಗಿ ಅವರ ಮನೆಯಲ್ಲಿ ಆ ಸಮಸ್ಯೆ ಬಂದು ಬೀಳುತ್ತೆ. ಆಗ ಅವರಿಗೆ ಅರ್ಥ ಆಗತ್ತೆ ನಿಮಗೆ ಮಾಡಿರುವಂತ ತೊಂದರೆಗಳು ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ನೋಡೋದಾದ್ರೆ 3 ಕಾರ್ಡಲ್ಲಿ ಎಸ್ ಇದೆ. ಸೊ ಹಾಗಾಗಿ ಎಸ್, ಈ ತಿಂಗಳು ಏನೇ ಮಾಡ್ತೀನಿ ಅಂದ್ರು ಮಾಡಬಹುದು ಅನ್ನುವಂಥದ್ದು ಇದೆ. ಅಧಿಕಾರ ಕೂಡ ಬರ್ತಾ ಇದೆ. ಸೊ ದೇವರು ನಿರ್ಧಾರ ಮಾಡ್ದಂಗೆ ನಿಮ್ಮ ಜೀವನ ನಡೀತಾ ಇದೆ. ಸೊ ಹಾಗಾಗಿ ದೇವರ ಮೊರೆ ಹೋಗಿ ಇನ್ನ ಹೆಚ್ಚು ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ಇಲ್ಲಿ ಇದೆ, ನಂಬಿಕೆ ವಿಚಾರ ನಂಬಿ ಅನ್ನುವಂಥದ್ದು ಇದೆ. ಜೊತೆಗೆ ಮೆಡಿಟೇಷನ್ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ತಗೊಂಬರುತ್ತೆ ಇನ್ ನಿಯರ್ ಫ್ಯೂಚರ್ ಅಲ್ಲಿ ಅನ್ನುವಂಥದ್ದು ಇದೆ. ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೇ ಯೋಚನೆ ಮಾಡೋಕ್ಕಿಂತ ಮುಂಚೆ, ನಿರ್ಧಾರ ತಗೊಳಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಲಕ್ ಇದೆ. ಸೊ ಸಾಕಷ್ಟು ಗುಡ್ ಲಕ್ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ವೀರಭದ್ರ ಇದ್ದಾರೆ. ಸೊ ಕಮಕಲ ಕಾಳಿ ಇದ್ದಾರೆ. ಸಾಕಷ್ಟು ಪ್ರೊಟೆಕ್ಷನ್ ಇದೆ. ದುಡ್ಡಿನ ವಿಚಾರದಲ್ಲಿ ಚಿಂತೆ ಬೇಡ, ದುಡ್ಡು ಬರುತ್ತೆ. ಪ್ರಾಕೃತಿಕ ವಿಕೋಪದಿಂದ ಕೂಡ ನಿಂಗೆ ರಕ್ಷೆ ಇದೆ. ಮನೆ ಒಳಗೂ ನಿಂಗೆ ರಕ್ಷೆ ಇದೆ, ಮನೆ ಹೊರಗೂ ರಕ್ಷೆ ಇದೆ. ಯಾಕೋ ಎದುರ್ತ್ಯಾ ಮಗನೇ ಅಂತ ದೇವ್ರು ಹೇಳ್ತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಜೊತೆಗೆ ಸಾಕಷ್ಟು ಶತ್ರುಗಳನ್ನ ನಿಮ್ ಜೀವನದಿಂದ ದೂರ ಮಾಡ್ತಾರೆ. ಕಾಲಭದ್ರ, ವೀರಭದ್ರ ಇದ್ದಾರೆ, ಪ್ರಳಯ ಭದ್ರ ಇದ್ದಾರೆ ಇಲ್ಲಿ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಒಳ್ಳೇದಾಗತ್ತೆ, ದೇವ್ರನ್ನ ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.